ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಇನ್ನೊಬ್ಬರನ್ನು ಹೇಗಿರಬೇಕು ಎಂದು ವಿಮರ್ಶಿಸುವ ಬದಲು ನಾವು ಹೇಗಿದ್ದೇವೆ ಎಂದು ನಮ್ಮೊಳಗೆ ಇಣುಕಿ ನೋಡಿಕೊಂಡು ನ್ಯೂನತೆ ಸರಿಪಡಿಸಿಕೊಳ್ಳುವುದು ಒಳ್ಳೆಯದು ಅಲ್ವಾ? ಇನ್ನೊಬ್ಬರನ್ನ ಕೈ ಬೆರಳು ತೋರಿಸಿದಾಗ ಈ ಬೆರಳು ನಮಗೆ ತೋರಿಸ್ತಾ ಇರುತ್ತೆ. ಹಾಗೆ ನಮ್ಮ ನ್ಯೂನತೆಯನ್ನು ಫಸ್ಟು ನಾವು ಸರಿ ಮಾಡ್ಕೊಂಡು ಇನ್ನೊಬ್ಬರನ್ನ ಹೇಳೋದಲ್ಲ. ನಾವು ಅವ್ರಿಗೆ ಹೇಳ್ಬೇಕಾದ್ರೆ ನಾವು ಫಸ್ಟ್ ಸರಿ ಇರಬೇಕು. ನಾವು ಸರಿ ಇಲ್ಲ ಅಂದರೆ ಇನ್ನೊಬ್ರಿಗೆ ಹೇಳ್ಬಾರ್ದು, ಗೊತ್ತಾಯ್ತಾ? ನಾವು ಫಸ್ಟ್ ಕರೆಕ್ಟಾಗಿರಬೇಕು, ನಾವು ಉತ್ತಮರಾಗಿರಬೇಕು, ಸುಳ್ಳು ಹೇಳ್ಬಾರ್ದು, ಮೋಸ ಮಾಡಬಾರ್ದು. ಮಾಡಬೇಡ ಅಂತ ಹೇಳ್ಬೇಕಾದ್ರೆ ನಾವು ಕರೆಕ್ಟಾಗಿದ್ದರೆ ಇನ್ನೊಬ್ಬರಿಗೆ ಹೇಳೋದು ಬರೋದು, ಗೊತ್ತಾಯ್ತಾ? ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಜಾತಕದ ವಾರ ಫಲವನ್ನು ನಾವು ತಿಳ್ಕೊಳ್ಳೋಣ. 7 ದಿನಗಳಲ್ಲಿ ವಾರ ಅದು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಜನಿಸಿದ್ರೆ ಏನೇನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಭಾನುವಾರ ಜನಿಸಿದವನು ಮಾನವಂತನು, ಪಿಂಗಲ ವರ್ಣದ ಕೂದಲುಳ್ಳವನು, ಬಲಿಷ್ಠನು, ಶ್ರೇಷ್ಠನು, ಸಮರ್ಥನೂ ಆಗಿರುವನು. ಭಾನುವಾರ ಹುಟ್ಟಿದ್ರೆ. ಸೋಮವಾರ ಜನಿಸಿದವನು ವಿಷಯಾಸಕ್ತನು, ಕಾಂತಿಯುತನೂ ಉಳ್ಳವನು, ದಯಾಳುವು ಆಗುವನು. ನೆಕ್ಸ್ಟ್, ಮಂಗಳವಾರ ಜನಿಸಿದವನು ಕ್ರೂರನು, ಸಾಹಸಿಗನು, ಯಾವಾಗಲೂ ವಾದ ವಿವಾದಗಳಲ್ಲಿ ತಲ್ಲೀನಾದವನು ಆಗುವನು. ವಾದ ಮಾಡ್ತಿರದೆ, ತಪ್ಪಾಗಲಿ ರೈಟ್ ಆಗಲಿ ನಾನೇ ಅಂತ ಹೇಳದೆ. ಬುಧವಾರ ಜನಿಸಿದವನು ದೇವ ಬ್ರಾಹ್ಮಣರಲ್ಲಿ ಭಕ್ತಿಯುಳ್ಳವನು, ಉತ್ತಮವಾದ ಮಾತುಗಳುಳ್ಳವನು ಆಗುವನು. ಗೊತ್ತಾಯ್ತಾ? ಬುಧವಾರ ಜನಿಸುವುದು ದೇವ ಬ್ರಾಹ್ಮಣರಲ್ಲಿ ಭಕ್ತಿಯುಳ್ಳವನು, ಉತ್ತಮವಾದ ಮಾತುಗಳುಳ್ಳವನು ಆಗುವನು. ಗುರುವಾರ ಜನಿಸುವುದು ಯಜ್ಞಾದಿ ಪುಣ್ಯ ಕಾರ್ಯಗಳಲ್ಲಿ ಮಾಡುವವನು, ಭೂಮಾಲೀಕನು ಅಥವಾ ಮಾಂಡಲಿಕನು, ಗುಣವಂತನು, ಖ್ಯಾತನು ಆಗುವನು. ಯಾವತ್ತು? ಗುರುವಾರ ಜನಿಸಿದ್ರಿ. ಶುಕ್ರವಾರ ಜನಿಸುವುದು ಧನ ಧಾನ್ಯ ಭೂ ಸಂಪತ್ತು ಉಳ್ಳವನು, ಎಲ್ಲರಿಗೂ ಪ್ರೀತಿಸಲ್ಪಡುವವನು, ವಿಷಯಾಸಕ್ತಿಯುಳ್ಳವನು ಆಗುವನು. ಶನಿವಾರ ಜನಿಸುವುದು ದ್ವೇಷವುಳ್ಳವನು, ಬಂಧು ಜನರೊಡನೆ ಕಲಹ ಉಳ್ಳವನು, ಪರಧನ ಪರಾಶ್ರಯದಲ್ಲಿರುವವನು, ವಾದ ವಿವಾದ ಮಾಡುವವನು, ಪ್ರೌಢನಾದ ಮೇಲೆ ಬುದ್ಧಿವಂತನಾಗುವನು. ಪ್ರೌಢ ಅಲ್ಲಿ ತನಕನೂ ಇವೆಲ್ಲ ಇರುತ್ತೆ. ಪ್ರೌಢನಾದ ದೊಡ್ಡವನಾದ ಅಂದರೆ ಅವನಿಗೆ ಗೊತ್ತಾಯ್ತಾ ಬುದ್ಧಿ ಬರುತ್ತೆ, ಅವನು ಬುದ್ಧಿವಂತನಾಗ್ತಾನೆ, ಚೆನ್ನಾಗೆ ಬಾಳ್ತಾನೆ. ನಾವು ಇವಾಗ 7 ದಿನಗಳಲ್ಲಿ ವಾರದ ಫಲಗಳನ್ನು ಜನಿಸಿದ್ರೆ ಯಾವತ್ತು ಏನಂತಂದರೆ ತಿಳ್ಕೊಂಡು ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 13/6/2026 ಶನಿವಾರ, ಶ್ರೀ ಫಲಾಭವನಾಮ ಸಂವತ್ಸರ, ಉತ್ತರಾಯಣ, ಅಧಿಕ ಜ್ಯೇಷ್ಠ, ಭೀಷ್ಮ ಋತು, ತಿಥಿ ತ್ರಯೋದಶಿ, ಹಗಲು 1:52, ನಕ್ಷತ್ರ ಕೃತಿಕೆ, ರಾತ್ರಿ 12:13, ಮಳೆ ಮೃಗಶಿರ 2ನೇ ಪಾದ, ರಾಹುಕಾಲ 9:11 10:47, ಗುಳಿಕಕಾಲ 5:57 7:35, ಯಮಗಂಟ ಕಾಲ 1:59 3:35. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗೋದು ಮಾಡಿ, ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದು ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.